ಮೀಡಿಯಂ 24/7 ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಮೊದಲಿಗೆ ಹೆಡ್ಲೈನ್ಸ್. ನಟ ದರ್ಶನ್ಗೆ ಜೈಲಿನಲ್ಲಿ ನರಕ ದರ್ಶನ. ಹೆಚ್ಚುವರಿ ಹಾಸಿಗೆ ದಿಂಬು ನೀಡದ ಆರೋಪ. ಸೆಪ್ಟೆಂಬರ್ 19ಕ್ಕೆ ಆದೇಶ ಕಾಯ್ದಿರಿಸಿದ ಸಿಸಿಎಚ್ ಕೋರ್ಟ್. ನಿಷೇಧದ ಹೊರತಾಗಿಯೂ ಈದ್ ಮಿಲಾದ್ ಗಣೇಶನ ಹಬ್ಬದಲ್ಲಿ ಡಿಜೆ ಬಳಕೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರೋಬ್ಬರಿ 55 ಪ್ರಕರಣ ದಾಖಲು. ಮತ್ತೆ ಸೆಪ್ಟೆಂಬರ್ 30ರವರೆಗೆ ಡಿಜೆ ನಿಷೇಧ ಮುಂದುವರೆಸಿದ ಡಿಸಿ. ರಾಜ್ಯದಲ್ಲಿ ಮುಂದುವರೆದ ಗಜಪಡೆ ದಾಳಿ. ಬೇಲೂರು ತಾಲೂಕಿನ ಮಲಸಾವರ ಗ್ರಾಮದಲ್ಲಿ ಆನೆಗಳ ಆರ್ಭಟ. ಸುತ್ತಲಿನ ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ. ಈಗ ಸುದ್ದಿಗಳ ವಿವರ. ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನ್ಯಾಯಾಲಯದ ನಿರ್ದೇಶನ ಹೊರತಾಗಿಯೂ ಸಹ ಜೈಲಿನಲ್ಲಿ ಹಾಸಿಗೆ ದಿಂಬಿನಂತಹ ಕನಿಷ್ಠ ಸೌಲಭ್ಯವನ್ನು ನೀಡ್ತಾ ಇಲ್ಲ ಅಂತ ಆರೋಪಿಸಿದ ನಟ ದರ್ಶನ್ ಅವರ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 19ಕ್ಕೆ ನಡೆಯುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಪಾಲಾಗಿರುವ ದರ್ಶನ್ ಕೆಲ ಮೂಲ ಸೌಕರ್ಯಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಳೆದ ವಾರ ಮೂಲ ಸೌಕರ್ಯ ನೀಡಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಅಂತ ಕೋರ್ಟ್ ಆದೇಶ ಮಾಡಿತ್ತು. ಅದೇ ರೀತಿ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಜಮ್ಖಾನ ದಿಂಬು ಕೊಟ್ಟಿದ್ದರು. ಜೊತೆಗೆ ವಾಕಿಂಗಿಗೂ ಸಹ ಅವಕಾಶ ನೀಡಲಾಗಿತ್ತು. ಇಷ್ಟಕ್ಕೆ ತೃಪ್ತರಾಗದ ದರ್ಶನ್ ಮತ್ತೆ ಕೋರ್ಟ್ಗೆ ಜೈಲಿನ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ಹೇಳಿದ್ರೂ ಸಹ ಹಾಸಿಗೆ ಕೊಟ್ಟಿಲ್ಲ ಅಂತ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ ದರ್ಶನ್. ಕನಿಷ್ಠ ಸೌಲಭ್ಯವನ್ನು ನೀಡಿಲ್ಲ, ಜೈಲು ಸೇರಿ ತಿಂಗಳಾದರೂ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ ಅಂತ ದೂರಿದ್ದಾರೆ. ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವ ದರ್ಶನ್ ಪರ ವಕೀಲ ಸುನೀಲ್ ವಾದ ಮಂಡಿಸಿ, ದರ್ಶನ್ ಅವರು ಜೈಲು ಸೇರಿ 1 ತಿಂಗಳು ಕಳೆದು ಹೋಗಿದೆ, ಇನ್ನೂ ಅವರನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಿದ್ದಾರೆ. 14 ದಿನಗಳ ಕಾಲ ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಬೇಕು. ಇನ್ನು ಬಿಸಿಲಿನ ವಿಚಾರಕ್ಕೆ ಸೂರ್ಯನನ್ನು ತರೋದಕ್ಕೆ ಆಗುತ್ತಾ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಹಾಸಿಗೆ ದಿಂಬು ಏನೂ ಕೊಡ್ತಾ ಇಲ್ಲ, ತುಂಬ ಕನಿಷ್ಠವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ರಾಜ್ಯದಲ್ಲಿ ಕಾಡಾನೆಗಳ ಹಿಂಡು ಆತಂಕ ಸೃಷ್ಟಿ ಮಾಡಿದೆ. ಇದೀಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ವ್ಯಾಪ್ತಿಯ ಮಲಸಾವರ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ. ಸುತ್ತಲಿನ ಗ್ರಾಮಸ್ಥರು ಭಯದಲ್ಲಿ ಬದುಕುವ ವಾತಾವರಣ ನಿರ್ಮಾಣ ಆಗಿದೆ. ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಹೋಗೋದಕ್ಕೂ ಸಹ ಗ್ರಾಮಸ್ಥರು ಹೆದರಿಕೊಳ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದ್ರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ವ್ಯಾಪ್ತಿಯ ಮಲಸಾವರ ಗ್ರಾಮದಲ್ಲಿ ಕಂಡಂಥ ದೃಶ್ಯ. ಆನೆಗಳು ಊರಿಗೆ ಬಂದಿದ್ದಾವೆ, ಬೀದಿಯಲ್ಲಿ ಓಡಾಡ್ತಾ ಇದ್ದಾವೆ. ಗ್ರಾಮಸ್ಥರು ಸೆರೆ ಹಿಡಿದಂಥ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆನೆಗಳು ಊರಿನ ಬೀದಿಯಲ್ಲಿ ಓಡಾಡ್ತಾ ಇದ್ದಾವೆ. ಕಾಡಾನೆಗಳ ಹಿಂಡು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಮಲಸಾವರ ಗ್ರಾಮದಲ್ಲಿ. ಬಹುಶಃ ಇದು ಆನೆಗಳ ಒಂದು ಸಂಸಾರ ಅಂತ ಕಾಣಿಸ್ತಾ ಇದೆ. ಚಿಕ್ಕ ಆನೆಯನ್ನು ತುಂಬ ರಕ್ಷಣಾತ್ಮಕವಾಗಿ ದೊಡ್ಡ ಆನೆ ಕರೆದುಕೊಂಡು ಹೋಗ್ತಾ ಇದೆ. ಇದು ಬಹಳ ಆತಂಕದ ವಿಷಯ. ಮರಿ ಆನೆಗಳ ರಕ್ಷಣೆಯಲ್ಲಿ ಆನೆಗಳು ಯಾವುದನ್ನು ಸಹ ಕೇರ್ ಮಾಡೋದಿಲ್ಲ. ತೊಂದರೆ ಆಯಿತು ಅಂತಂದರೆ ಮನುಷ್ಯರ ಮೇಲೆ ದಾಳಿ ಮಾಡ್ತವೆ. ಮಲಸಾವರ ಗ್ರಾಮದಲ್ಲಿ ಕಾಣಿಸ್ಕೊಂಡಂಥ ದೃಶ್ಯ ಇದು. ಆನೆ ಬೋರ್ಡ್ ಮುಂದೆನೇ ಹೋಯ್ತು. ಆನೆ ಮೂರು ಆನೆ ನಮ್ಮನೆಗೆ ನಮ್ಮನೆ ರೋಡಿಂದ ಕಾಸಳ್ಳಿ ರೂಟಿಗೆ ಹೋಯ್ತು. ಇಲ್ಲೇ ಮೇನ್ ರೋಡಲ್ಲಿ ಕಾಸರಳ್ಳಿಯವರಿಗೆ ಫೋನ್ ಮಾಡಿ. ಕಾಸರಳ್ಳಿಯವರಿಗೆ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಪೂರ್ಣಗೊಳ್ಳುವವರೆಗೂ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಜಿಲ್ಲಾದ್ಯಂತ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 15ರವರೆಗೆ ಡಿಜೆ ಸಿಸ್ಟಮ್ ಬಳಕೆಯನ್ನು ನಿಷೇಧ ಮಾಡಲಾಗಿತ್ತು. ಈಗ ಈ ನಿಷೇಧವನ್ನು ಸೆಪ್ಟೆಂಬರ್ 30ರವರೆಗೆ ಮುಂದುವರಿಸಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ಗಣಪತಿ ಮೂರ್ತಿಗಳ ವಿಸರ್ಜನೆ ಹಾಗೂ ಈದ್ ಮಿಲಾದ್ ಮೆರವಣಿಗೆ ಇರೋದ್ರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಸೌಹಾರ್ದತೆ ಮತ್ತು ಶಾಂತಿ ಕಾಪಾಡುವ ಸಲುವಾಗಿ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬಗಳ ಆಚರಣೆ ಪೂರ್ಣಗೊಳ್ಳುವವರೆಗೂ ಜಿಲ್ಲೆಯಾದ್ಯಂತ ಡಿಜೆ ಸಿಸ್ಟಮ್ಗಳ ಬಳಕೆಯನ್ನು ಸೆಪ್ಟೆಂಬರ್ 30ರವರೆಗೆ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ.
ಡಿಜೆ ಬಳಕೆ ಮಾಡಿದವರ ವಿರುದ್ಧ ಪೊಲೀಸರು ಚಾಟಿ ಬೀಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಗಣೇಶ ಮೂರ್ತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಹಾಗೂ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ನಿಗದಿತ ಶಬ್ದದ ಮಿತಿಯ ನಿಯಮವನ್ನು ಉಲ್ಲಂಘಿಸಿ ಶಬ್ದ ಮಾಲಿನ್ಯವನ್ನು ಉಂಟು ಮಾಡಿ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿ ಡಿಜೆಗಳನ್ನು ಬಳಕೆ ಮಾಡಿದವರ ವಿರುದ್ಧ ವಿವಿಧ ಕಾಯ್ದೆಗಳ ಅಡಿಯಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 55 ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಡಿಜೆ ಬಳಸಿದವರ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ನಿಗದಿತ ಶಬ್ದದ ಮಿತಿಯ ನಿಯಮವನ್ನು ಉಲ್ಲಂಘಿಸಿ ಶಬ್ದ ಮಾಲಿನ್ಯ ಉಂಟು ಮಾಡುವವರ ವಿರುದ್ಧ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಶಿವಮೊಗ್ಗ ಪೊಲೀಸ್ ಎಚ್ಚರಿಕೆ ನೀಡಿದ್ದಾರೆ. ಹೊಸನಗರದ ಪ್ರಸಿದ್ಧ ಅಮ್ಮನಘಟ್ಟ ಜಾತ್ರೆಗೆ ತೆರಳುತ್ತಾ ಇದ್ದ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಹಾರಿದ ಘಟನೆ ರಿಪ್ಪನ್ಪೇಟೆಯಲ್ಲಿ ನಡೆದಿದೆ. ರಿಪ್ಪನ್ಪೇಟೆಯ ಹೊಸನಗರ ರಸ್ತೆಯ ಕೆರೆಯ ಬಳಿ ಕಾರು ಅಪಘಾತಕ್ಕೀಡಾಗಿದೆ. ವೇಗವಾಗಿ ಬರ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿದೆ. ನೋಡ್ತಿದ್ದಂತೆ ಕೆರೆಗೆ ಹಾರಿ ಕಾರು ಪಲ್ಟಿಯಾಗಿದೆ. ಪಲ್ಟಿಯಾಗ್ತಿದ್ದಂತೆ ಸ್ಥಳೀಯರು ಚಾಲಕನ ರಕ್ಷಣೆಗೆ ಧಾವಿಸಿದ್ದಾರೆ. ಅಷ್ಟರಲ್ಲಾಗಲೇ ಕಾರು ಚಾಲಕ ನೀರಿನಲ್ಲಿದ್ದ ಕಾರಿನಿಂದ ಹೊರಬಂದು ಸಹಾಯಕ್ಕಾಗಿ ಸಾರ್ವಜನಿಕರಿಗೆ ಕೈ ಸನ್ನೆ ಮಾಡಿ ಕರೆದಿದ್ದಾರೆ. ಕಾರ್ನಲ್ಲಿ ಒಟ್ಟು 3 ಪ್ರಯಾಣ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. 3 ಪೈಕಿ ಒಬ್ಬ ವೃದ್ಧೆ ಸ್ಥಳದಲ್ಲೇ ಸಾವಿಗೀಡಾಗಿದ್ದು ಇನ್ನೊಬ್ಬ ಮಹಿಳೆ ಬದುಕುಳಿದಿದ್ದಾರೆ. ಇದೀಗ ಮಲೆನಾಡಿನಾದ್ಯಂತ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಸಖತ್ ಸದ್ದು ಮಾಡ್ತಾ ಇದೆ. ಪರಿಸರವಾದಿಗಳು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಹಾಗಾದರೆ ಏನಿದು ಯೋಜನೆ, ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಸಿಂಗಳಿಕಗಳಿಗೆ ತೊಂದರೆ ಆಗುತ್ತಾ ಅನ್ನೋದ್ರ ಕುರಿತು ಇಲ್ಲಿದೆ ಒಂದು ರಿಪೋರ್ಟ್. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸದ್ಯ ಮಲೆನಾಡಿನಲ್ಲಿ ಪರ ಮತ್ತು ವಿರೋಧದ ಯೋಜನೆ ಅಂದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ತಲೆ ಗಟ್ಟಿಗಿದೆ ಎಂದು ಬಂಡೆಗೆ ಚಚ್ಚಿಕೊಳ್ಳೋಕಾಗುತ್ತಾ ಅಂತ ಒಂದು ಗುಂಪು ಹೇಳಿದ್ರೆ, ಹಾಸಿಗೆ ಇದ್ದಷ್ಟೇ ಯಾಕೆ ಕಾಲು ಚಾಚಬೇಕು, ಹಾಸಿಗೆನೆ ದೊಡ್ಡದು ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಗುಂಪು ಹೇಳುತ್ತೆ. ಒಟ್ಟಾರೆ ಗೊಂದಲದ ಗೂಡಿನ ಮಧ್ಯೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನಿಂತಿದೆ. ಹಾಗಿದ್ರೆ 10,000 ಕೋಟಿ ವ್ಯಯ ಮಾಡಿ ಗುಡ್ಡಗಾಡುಗಳನ್ನು ನೆಲಸಮ ಮಾಡಿ ಪ್ರಾಣಿ ಸಂಕುಲಕ್ಕೆ ಕುತ್ತು ತಂದು ಕರೆಂಟ್ ಉತ್ಪಾದನೆ ಮಾಡೋ ಅವಶ್ಯಕತೆಯಾದ್ರೂ ಏನು?
ಯಾಕೆ ಶರಾವತಿ ನೀರನ್ನೇ ಪಂಪ್ ಮಾಡಲು ಯೋಜನೆ ಮಾಡಿದ್ದಾರೆ? ಇದರಿಂದ ಜನರಿಗೆ ಆಗುವ ಲಾಭ ನಷ್ಟವನ್ನು ತಿಳಿಯಬೇಕಾ? ಹಾಗಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಪ್ರಿಯ ವೀಕ್ಷಕರೇ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಗಡಿಯಲ್ಲಿ 10,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಶರಾವತಿ ನದಿಗೆ ಅಡ್ಡಲಾಗಿ ತಲಕಳಲೆ ಡ್ಯಾಮ್ ಇದೆ. ಇದಕ್ಕೆ 0.51 TMC ನೀರು ಸಂಗ್ರಹಣಾ ಸಾಮರ್ಥ್ಯ ಇದೆ. ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಜಲಾಶಯ ಇದೆ. ಇಲ್ಲಿ ಹೆಚ್ಚುವರಿಯಾಗುವ ವಿದ್ಯುತ್ ಅನ್ನು ಬಳಸಿಕೊಂಡು 0.51 TMC ನೀರನ್ನು ಎತ್ತರ ಪ್ರದೇಶದಲ್ಲಿರುವ ತಲಕಳಲೆ ಡ್ಯಾಂಗೆ ಹರಿಸಲಾಗುತ್ತೆ. ಇಲ್ಲಿ ಗೇರುಸೊಪ್ಪದಲ್ಲಿ ವಿದ್ಯುತ್ ಉತ್ಪಾದನೆ ಕಡಿಮೆಯಾದ ಸಂದರ್ಭದಲ್ಲಿ ತಲಕಳಲೆ ಡ್ಯಾಂನಿಂದ ನೀರನ್ನು ಗೇರುಸೊಪ್ಪ ಜಲಾಶಯಕ್ಕೆ ಹರಿಸಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಗೇರುಸೊಪ್ಪದಿಂದ ತಲಕಳಲೆಗೆ ನೀರು ಹರಿಸಲು 2,500 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತೆ. ವಾಪಸ್ ಹರಿಸಿದಾಗ 2,000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯು ತಯಾರಾಗುತ್ತೆ. ಇಲ್ಲಿ ವಿದ್ಯುತ್ ಸಂಗ್ರಹ ವ್ಯವಸ್ಥೆ ನಿರ್ಮಾಣವಾಗಲಿದೆ ಎಂಬುದು ಗಮನಾರ್ಹವಾಗಿದೆ. ಈ ಯೋಜನೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತಾ? ಇಲ್ಲಿ ಈ 2 ಜಲಾಶಯಗಳ ನಡುವೆ ನೀರು ಹರಿಯಲು ಕೊಳವೆಗಳನ್ನು ನಿರ್ಮಿಸಲಾಗುತ್ತೆ. ಸುರಂಗದ ಮೂಲಕ ಈ ಕೊಳವೆಗಳನ್ನು ಅಳವಡಿಸಲಾಗುತ್ತೆ. ಈ ವೇಳೆ ಮಲೆನಾಡಿನ ಸೂಕ್ಷ್ಮ ಪರಿಸರ ಹಾನಿಯಾಗುತ್ತದೆ ಎನ್ನುವ ಭೀತಿ ಇದೆಯಾದರೂ ಆ ವಾದಕ್ಕೆ ಪುಷ್ಟಿ ಕೊಡುವಂತಹ ಅಂಶಗಳೇನೂ ಇಲ್ಲ. ಇನ್ನು ಈ ಯೋಜನೆಯಲ್ಲಿ ಹನನವಾಗುವ ಮರಗಳ ಸಂಖ್ಯೆ ಸುಮಾರು 7,000 ಇರಬಹುದು. ಕಾಲಾನುಕ್ರಮದಲ್ಲಿ ಮರಗಳನ್ನು ಇಲ್ಲಿ ಹೆಚ್ಚಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಲಿದೆ. ಸುರಂಗಗಳನ್ನು ಕೊರೆಯಲು ಸ್ಫೋಟಕಗಳನ್ನು ಬಳಸುವುದರಿಂದ ಕಾಡಿನ ಸೂಕ್ಷ್ಮ ಪರಿಸರ ಹಾಗೂ ವನ್ಯಜೀವಿಗಳಿಗೆ ಧಕ್ಕೆಯಾಗುತ್ತದೆ ಎನ್ನುವ ವಾದವಿದೆ. ಇನ್ನು ಇದರ ಬೆನ್ನಲ್ಲೇ ಶರಾವತಿ PSPಯಲ್ಲಿ ನಿಯಂತ್ರಿತ ಸ್ಫೋಟಕ ಕ್ರಮ ಕೈಗೊಳ್ಳಲಾಗುತ್ತದೆ ಎನ್ನುವ ಒಂದು ಭರವಸೆಯೂ ಇದೆ. ಸುರಂಗ ನಿರ್ಮಾಣಕ್ಕೆ ಹಾರ್ಡ್ ರಾಕ್ ಅನ್ನು ಬಳಸುವುದರಿಂದ ಗುಡ್ಡ ಕುಸಿತದ ಸಾಧ್ಯತೆ ಇಲ್ಲ ಎಂಬುದು ವಾಸ್ತವ ಸಂಗತಿ ಎಂದು ಶರಾವತಿ ಪಂಪ್ ಸ್ಟೋರೇಜ್ ಪರ ಮಾತನಾಡುವವರು ಪುಷ್ಟಿ ನೀಡುತ್ತಾರೆ. ಇನ್ನು 4 ದಶಕಗಳ ಹಿಂದೆ ಇಲ್ಲಿ ಭೂತಳದಲ್ಲಿ ವರಾಹಿ ವಿದ್ಯುತ್ ಯೋಜನೆ ಮಾಡಿದಾಗಲೂ ಮರಗಳನ್ನು ಕಡಿಯಲಾಗಿತ್ತು. ಇಲ್ಲಿಯವರೆಗೆ ಈ ಪ್ರದೇಶದಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು ಬೆಳಕಿಗೆ ಬಂದಿಲ್ಲ. ಇಲ್ಲಿಯ ಪರಿಸರ ಮತ್ತೆ ಎಂದಿನಂತೆಯೇ ಇದೆ. ಹಾಗೆಯೇ ಪ್ರಸ್ತುತ ಶರಾವತಿ ಯೋಜನೆಗೆ ನೀರು ಹರಿಸಲು ಸುರಂಗ ನಿರ್ಮಿಸುವುದರಿಂದ ಹೆಚ್ಚಿನ ಅರಣ್ಯ ನಾಶವಾಗಲಿ ಖಾಸಗಿ ಜಮೀನಾಗಲಿ ಬೇಕಾಗುವುದಿಲ್ಲ ಎಂದು ಪರ ಮಾತನಾಡುವವರು ಪುಷ್ಟಿ ನೀಡ್ತಾರೆ. ಸಿಂಗಳಿಕಗಳಿಗೆ ತೊಂದರೆಯಾಗುತ್ತಾ? ಗೇರುಸೊಪ್ಪು ಮತ್ತು ತಲಕಳಲೆ ನಡುವಿನ ಜಾಗದಲ್ಲಿ ಬಹಳ ಅಪರೂಪದ ಸಿಂಗಳಿಕ ಜಾತಿಯ ಕೋತಿ ಪ್ರಭೇದಗಳಿವೆ. ವಿಶ್ವದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಈ ಸಿಂಗಳಿಕಗಳು ಇರುವುದು. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಷ್ಟು ಸಿಂಗಳಿಕಗಳಿಗೆ ಮಲೆನಾಡೆ ಆವಾಸ ಸ್ಥಾನವಾಗಿರುವುದೇ ಎನ್ನುವುದು ವಿಶೇಷ. ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನಿಂದ ಈ ಸಿಂಗಳಿಕಗಳಿಗೆ ಆಸರೆ ಇಲ್ಲದಂತಾಗುತ್ತದೆ ಎಂದು ಕೆಲವರು ವಾದಿಸ್ತಾರೆ. ಆದರೆ ಅಧಿಕಾರಿಗಳು ಹೇಳುವ ಪ್ರಕಾರ ಈ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ. ಹಿಂದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಸಿಂಗಳಿಕಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಸಿಂಗಳಿಕಗಳಿಗೆ ಸಂಚರಿಸಲು ಅನುಕೂಲವಾಗುವಂತಹ ಮೇಲ್ಸೇತುವೆ ನಿರ್ಮಾಣ ಇತ್ಯಾದಿ ವ್ಯವಸ್ಥೆ ಮಾಡಲಾಗಿತ್ತು. ಯೋಜನೆ ಪೂರ್ಣಗೊಳ್ಳುವವರೆಗೂ ಮಾತ್ರ ಸಿಂಗಳಿಕಗಳಿಗೆ ತೊಂದರೆಯಾಗಿತ್ತು. ಈಗ ಅವುಗಳ ಜೀವನ ಎಂದಿನಂತೆ ನಡೆಯುತ್ತಾ ಇದೆ. ಶರಾವತಿ PSPಯಲ್ಲೂ ಇದೇ ಮುಂಜಾಗ್ರತಾ ತೆಗೆದುಕೊಳ್ಳಲಾಗುತ್ತೆ ಎಂದು ರಾಜ್ಯ ಸರ್ಕಾರ ಸೂಚಿಸಿದೆ. ಒಟ್ಟಾರೆ ನಾವು ಮೊದಲೇ ಹೇಳಿರುವಂತೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಪರ ಮತ್ತು ವಿರೋಧದ ಕೇಂದ್ರ ಬಿಂದುವಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ಸಮಸ್ಯೆ. ಮಳೆ ಮತ್ತು ಮಂಜಿನ ವೇಳೆ ವಿಮಾನಗಳು ಬಂದು ವಾಪಸ್ ಆದಂಥ ಉದಾಹರಣೆ ಹೆಚ್ಚಿವೆ. ಪ್ರಯಾಣಿಕರು ಈ ವಿಮಾನ ನಿಲ್ದಾಣ ಆರಂಭ ಆದಾಗಲಿಂದಲೂ ತೊಂದರೆ ಅನುಭವಿಸ್ತಲೇ ಇದ್ದಾರೆ. ಇದೀಗ ಈ ಸಮಸ್ಯೆಗೆ ಮುಕ್ತಿ ಸಿಗುವ ಸಮಯ ಬಂದಿದೆ. ವಿಮಾನ ನಿಲ್ದಾಣದಲ್ಲಿ DVOR ಸ್ಥಾಪನೆಗೆ ರಾಜ್ಯ ಸರ್ಕಾರ 6.5 ಕೋಟಿ ಹಣವನ್ನು ಮಂಜೂರು ಮಾಡಿದೆ. DVOR ಅಂದರೆ ವಿಮಾನಕ್ಕೆ ನ್ಯಾವಿಗೇಷನ್ಗೆ ಸಹಾಯ ಒದಗಿಸುವ ಸಾಧನ. ನೈಟ್ ಲ್ಯಾಂಡಿಂಗ್ ವೇಳೆ ಮಳೆ ಮಂಜಿನ ಸಮಯದಲ್ಲೂ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಬಹುದಾಗಿದೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮತ್ತು ಸಂಸದ BY ರಾಘವೇಂದ್ರ ಅವರ ನಡುವೆ ಜಟಾಪಟಿ ಏರ್ಪಟ್ಟಿತ್ತು. ಇದೀಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ 6.5 ಕೋಟಿ ಹಣವನ್ನು ಮಂಜೂರು ಮಾಡಿದೆ.
ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ. ನಿರುದ್ಯೋಗ ದಿನ ಅಂತ ಬ್ಯಾನರ್ ಕಟ್ಟಿ ಪಕೋಡ ಮಾರಿ ಪ್ರತಿಭಟನೆ ನಡೆಸಿದರು. ಈ ಮೂಲಕ ಪ್ರಧಾನಿ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ವೇಳೆ ಮಾತನಾಡಿದಂಥ ಕಾಂಗ್ರೆಸ್ ಮುಖಂಡ ಎಚ್ ಸಿ ಯೋಗೇಶ್, ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ನೋಟ್ ಬ್ಯಾನ್, ಯೋಗಾಸನ, ಹಣದುಬ್ಬರ, ಪಕೋಡ ಮಾರಾಟ ಹೀಗೆ ಉದ್ಯೋಗ ಸೃಷ್ಟಿ ಮಾಡದೆ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಹಿಂದೂ ಯುವಕರಿಗೆ ತ್ರಿಶೂಲ ಕೊಟ್ಟು ಇದರಿಂದಲೇ ಉದ್ಯೋಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿಂಧೂರ ಅಳಿಸಿದವರಿಗೆ ನ್ಯಾಯ ಕೊಡದೆ ದೇಶವನ್ನು ದರಿದ್ರತನಕ್ಕೆ ಎಳೆದೊಯ್ದಿದ್ದಾರೆ. ದರಿದ್ರ ದಾಮೋದರ ಮೋದಿ ಕೆಳಗಿಳಿದು ಈ ದೇಶಕ್ಕೆ ಹೊಸ ಪ್ರಧಾನಿ ನೋಡುವಂತಾಗಲಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಸಾಕು ಮೋಸದಿಂದ ಬಂದಿದ್ದು, ಮೋಸದಿಂದ ಇವತ್ತು ನಮ್ಮ ಜನರನ್ನ ಮನಸ್ಸು ಮಾಡಿದ್ದೀರಾ. ಮೋದಿ ಅಲ್ಲ, ಮೋದಿಯಿಂದ ಜನರ ಮೇಲೆ ಕೆಲಸ ಮಾಡಲ್ಲ. ದಯವಿಟ್ಟು ನೀವು ಏನು ಮಾತಾಡ್ತೀರಿ ಅದಕ್ಕೆ ಜನರಿಗೆ ಉದ್ಯೋಗ ಕೊಡುವಂತ ಕೆಲಸ. ಸುಳ್ಳುಗಾರ ಮೋದಿಗೆ ಬೇಕು, ಬೇಕೇ ಬೇಕು. ವಿದ್ಯಾವಂತರ ಬಾಳಲ್ಲಿ ಚೆಲ್ಲಾಟ ಆಡುತ್ತಿರುವ ಮೋದಿ ಸರ್ಕಾರಕ್ಕೆ, ಸುಳ್ಳುಗಾರ ಮೋದಿಗೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾವಂತರ ಬಾಳಲ್ಲಿ ಚೆಲ್ಲಾಟ ಆಡುತ್ತಿರುವ ಮೋದಿ ಸರ್ಕಾರಕ್ಕೆ, ಸುಳ್ಳುಗಾರ ಮೋದಿಗೆ ಬೇಕೇ ಬೇಕು, ಬೇಕೇ ಬೇಕು. ಸುಳ್ಳುಗಾರ ಮೋದಿಗೆ, ಉದ್ಯೋಗ ಸೃಷ್ಟಿಸಲು ವಿಫಲರಾದ ಮೋದಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ಉದ್ಯೋಗ ಸೃಷ್ಟಿ ಮಾಡಲು ವಿಫಲವಾಗಿ ನರೇಂದ್ರ ಮೋದಿಗೆ, ಉದ್ಯೋಗ ಸೃಷ್ಟಿ ಮಾಡಲು ವಿಫಲವಾಗಿ ನರೇಂದ್ರ ಮೋದಿಗೆ, ಸೃಷ್ಟಿ ಮಾಡಲು ವಿಫಲವಾಗಿ ನರೇಂದ್ರ ಮೋದಿಗೆ, ನಿರುದ್ಯೋಗ ಸೃಷ್ಟಿ ಮಾಡದ ಪಿತಾಮಹ ನರೇಂದ್ರ ಮೋದಿಗೆ ಬೇಕೇ ಬೇಕು, ಬೇಕೇ ಬೇಕು. ನಿರುದ್ಯೋಗಿ ಪಿತಾಮಹ ನರೇಂದ್ರ ಮೋದಿಗೆ, ಯುವಕರ ಬಾಳಿನಲ್ಲಿ ಚೆಲ್ಲಾಟವಾಡಿ ನರೇಂದ್ರ ಮೋದಿಗೆ. ನರೇಂದ್ರ ಮೋದಿ ಅವರು 2014ನೇ ಇಸ್ವಿಗೆ ತಮ್ಮನ್ನು ತೆಗೆದುಕೊಂಡು ಬಂದ್ವಿ. ಮೊದಲನೇದಾಗಿ ಮಾನ್ಯ ಪ್ರಧಾನಿ ಮಂತ್ರಿಗಳಾದಂಥ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು 75 ವರ್ಷ ತುಂಬಿದ ನಂತರನಾರ ನೀವು ಸುಳ್ಳೇಳೋದು ಕಮ್ಮಿ ಮಾಡೋ ಅಂಥ ಬುದ್ಧಿನ ದೇವ್ರು ನಿಮಗೆ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೆ 11 ವರ್ಷದ ಹಿಂದೆ ಇದೇ ರೀತಿಲಿ ಯುವಕರಿಗೆಲ್ಲ 2 ಕೋಟಿ ಉದ್ಯೋಗ ವರ್ಷಕ್ಕೆ ಸೃಷ್ಟಿ ಮಾಡ್ತೀವಿ ಅಂತೇಳಿ ಏನು ಯುವಕರಿಗೆ ಚಾಕ್ಲೇಟ್ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿದ್ರಿ, ಅದು ಎಲ್ಲ ಸುಳ್ಳು ಅಂತೇಳಿ 11 ವರ್ಷ ಆದಮೇಲೆ 2 ಕೋಟಿ ಇರಲಿ 2 ಉದ್ಯೋಗನ ಸಹ ಇದುವರೆಗೂ ನೀವು ಯಾವ ಯುವಕರಿಗೂ ಕೊಟ್ಟಿಲ್ಲ. ಹಾಗಾಗಿ ನಾವು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ಕೇಳ್ಕೊತೀವಿ ಅಂದರೆ, ದಯವಿಟ್ಟು ಈ ದಿನನ ಅಧಿಕೃತವಾಗಿ ನಿರುದ್ಯೋಗಿ ದಿನ ಅಂತ ಹೇಳಿ ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತೇಳಿ ಈ ಮುಖಾಂತರ ಕೇಳ್ಕೊತೀವಿ. ಮೊದಲನೇದಾಗಿ ಮಾನ್ಯ ಪ್ರಧಾನಿ ಮಂತ್ರಿಗಳಾದಂಥ ಮೋದಿ KS ಈಶ್ವರಪ್ಪ ಅವರು ಜಾತಿ ಗಣತಿ ಸರಿಯಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಆಗಿದ್ದಾಗ ಈಶ್ವರಪ್ಪನವರು ಒಂದು ದಿನವೂ ಅದ್ರ ಬಗ್ಗೆ ಮಾತಾಡಲಿಲ್ಲ. ಇಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ ಹೋದಾಗ ಅಡ್ಡ ಮಾತಾಡೋದನ್ನು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು, ಸರ್ಕಾರದಲ್ಲಿ ಇರಬೇಕಾದ್ರೆ ಅವರು ಮಾತಾಡಲೇ ಇಲ್ಲ, ಜನರಿಗೆ ಸುಳ್ಳು ಮಾಹಿತಿ ಕೊಡೋದ್ರಲ್ಲಿ ನಿರತರಾಗಿದ್ದಾರೆ. ರಾಯಣ್ಣ ಬ್ರಿಗೇಡ್ ಮಾಡ್ತೀವಿ ಅಂತ ಹೋರಾಡಿದ್ರು, ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಕುಟುಕಿದ್ರು. ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಸರ್ಕಾರದಲ್ಲಿ ಇರಬೇಕಾದ್ರೆ ಅದ್ರ ಬಗ್ಗೆ ಮಾತೇ ಆಡಲಿಲ್ಲ, ಏನೂ ಹೇಳಲೇ ಇಲ್ಲ.
ಸಿದ್ದರಾಮಯ್ಯರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಬರೀ ಇದನ್ನೇ ಹೇಳ್ಕೊಂಡು ಜನರಿಗೆ ಸುಳ್ಳು ಮಾಹಿತಿ ಕೊಡೋದ್ರಲ್ಲೇ ನಿರತರಾಗಿದ್ದಾರೆ. ಏನು ಅವತ್ತು ಜಾತಿ ಗಣತಿ ಆಗಬೇಕಾದ್ರೆ ಆ ಸಂದರ್ಭದೊಳಗೆ ನಮ್ಮ ರಾಯಣ್ಣ ಬ್ರಿಗೇಡ್ ಅಂತೇಳಿ ಮಾಡಿ ಅದು ಎಸ್ ಟಿ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಓಡಾಡಿದ್ರು. ಇವತ್ತು ಜಾತಿ ಗಣತಿ ಅದು ಆಗ್ತಿಲ್ಲ, ಸರಿ ಆಗ್ತಿಲ್ಲ, ಇದು ಸರಿ ಆಗ್ತಿಲ್ಲ ಅಂತೇಳಿ ಸರಿ ಮಾಡಬೇಕಾದ್ರೆ ಬರೀ ಇದಕ್ಕೆ ಉಲ್ಟಾ ಮಾತಾಡೋವಂಥ ಕೆಲಸಕ್ಕೆ ಮಾತ್ರ ಈಶ್ವರಪ್ಪನವ್ರು ಮಾತಾಡ್ತಾರೆ. ಅವರು ಸರ್ಕಾರ ಇದ್ದಾಗ ಒಂದು ದಿನವೂ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲೂ ಆಗಲಿ ಅಥವಾ ಅದಾದ ಮೇಲಾದರೂ ಆಗಲಿ ಅವರೆಲ್ಲೂ ಸರ್ಕಾರ ಇರಬೇಕಾದ್ರೆ ಅವ್ರು ಯಾವತ್ತೂ ಒಂದಿನವೂ ಮಾತಾಡಲಿಲ್ಲ ಸರ್ಕಾರದ ಹತ್ರ. ಏನಾಗಿದೆ, ಏನು ಬಿಡಬೇಕು, ಏನು ಮಾಡಬೇಕು ಅಂತೇಳಿ ಒಂದಿನವೂ ಚಕಾರ ಎತ್ತೇ ಇರೋರು ಇಲ್ಲಿ ಏನಾದ್ರು ಕೆಲಸ ಮಾಡಬೇಕಾದ್ರೆ ಬಂದು ಅದಕ್ಕೆ ಏನಾದ್ರು ಒಂದು ಅಡ್ಡ ಮಾತಾಡಬೇಕು, ಅದೊಂದು ಮಾತ್ರ ಕಲ್ತಿದ್ದಾರೆ ಈಶ್ವರಪ್ಪನವ್ರು. ಬಿಟ್ಟರೆ ಇನ್ಯಾವ ಕೆಲಸನೂ ಮಾಡಲ್ಲ. ಬಂದು ಇಲ್ಲಿ ಏನಾದ್ರು ಹೇಳಿ ಏನಾದ್ರು ಒಂದು ಕೇಳಿ ಸುಮ್ಮನೆ ಒಂದು ಸಿದ್ದರಾಮಯ್ಯನವ್ರು ಬೈದು ಹೋಗ್ಬಿಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಅದು ಆ ಕೆಲಸ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಈಶ್ವರಪ್ಪನವ್ರು ಮಾಡಬಾರ್ದು. ಈಗೇನು 22ನೇ ತಾರೀಕಿಂದ ನಮ್ಮ ಜಾತಿ ಗಣತಿ ಅಭಿಯಾನ ಆರಂಭ ಆಗ್ತಾ ಇದೆ, ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ನಮ್ಮೆಲ್ಲ ನಾಗರಿಕ ಬೆಂಗಳೂರಿನ ಜೀವನ ಅಂದರೆ ಮೊದಲು ನೆನಪಾಗೋದೇ ಅಲ್ಲಿನ ಟ್ರಾಫಿಕ್ ಸಮಸ್ಯೆ. ಈ ಟ್ರಾಫಿಕ್ ಸಮಸ್ಯೆ ಎಂಥವರನ್ನು ಸಹ ಹೈರಾಣಾಗಿ ಮಾಡುತ್ತೆ. ಸಾಮಾನ್ಯವಾಗಿ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಮೊದಲು ಸಾಗಲು ಅವಕಾಶ ಮಾಡಿಕೊಡುವ ಪದ್ಧತಿ ಇದೆ. ಅಂತರವೇ ಇಲ್ಲದಂತೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡ ಆಂಬ್ಯುಲೆನ್ಸ್ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಾ ಇದೆ. ಸುಗಮವಾಗಿ ಮುಂದೆ ಸಾಗಲು ಆಗದೆ ರೋಗಿಯ ಪ್ರಾಣ ಉಳಿಸಲು ಆಂಬ್ಯುಲೆನ್ಸ್ ಚಾಲಕ ಹರಸಾಹಸ ಪಡುವಂತಾಗಿದ್ದು ಈ ವಿಡಿಯೋ ಲಭ್ಯವಾಗಿದೆ. ಸಾಲುಗಟ್ಟಿ ನಿಂತ ವಾಹನಗಳ ಬೆನ್ನಲ್ಲೇ ಆಂಬ್ಯುಲೆನ್ಸ್ ತನ್ನ ಗುರಿ ತಲುಪಲು ಹೈರಾಣಾಗಿದೆ. ಸದ್ಯ ಬೆಂಗಳೂರಿನ ಜನರಿಗೆ ಅದ್ಯಾವಾಗ ಈ ಟ್ರಾಫಿಕ್ ತೊಂದರೆ ತಪ್ಪುತ್ತೋ ಅದ್ಯಾವಾಗ ರೋಗಿಗಳಿಗೆ ಸುಗಮ ಸಂಚಾರಕ್ಕೆ ಅನುವಾಗುತ್ತೋ ಕಾದು ನೋಡಬೇಕಾಗಿದೆ. ಕಲ್ಯಾಣ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 7,000 ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕದ ನಿಜಾಮನ ಆಳ್ವಿಕೆಯಿಂದ ವಿಮೋಚನೆಗಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ತ್ಯಾಗಗಳನ್ನು ಈ ಸಂದರ್ಭ ನೆನಪಿಸುತ್ತದೆ ಅಂತ ಹೇಳಿದರು. ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ಹಲವೆಡೆ ಬೆಳೆ ಹಾನಿಯೂ ಆಗಿದೆ. ಕಂದಾಯ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ನೇತೃತ್ವದಲ್ಲಿ ಜಂಟಿ ಸಮಿತಿಗೆ ಆದೇಶ ನೀಡಲಾಗಿದೆ. ಶೀಘ್ರ ವರದಿ ಪಡೆದು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಪ್ರಾಥಮಿಕ ವರದಿ ನಮ್ಮ ಕೈ ಸೇರಿಲ್ಲ. ಮಳೆ ಸುರಿತಾ ಇರೋದ್ರಿಂದ ಬೆಳೆ ಸಮೀಕ್ಷೆಗೆ ಹಿನ್ನಡೆಯಾಗಿದೆ. ವರದಿ ಬಂದ ಬಳಿಕ ಪರಿಹಾರ ಘೋಷಣೆ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ. ಬೆಳೆ ನಷ್ಟ ಅಂದಾಜಿಸಿ ವಿಮಾ ಕಂಪನಿಗಳು ಪರಿಹಾರ ವಿತರಿಸಲಿವೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು.
ಸೂಡಾ ಅಧ್ಯಕ್ಷ ಎಚ್.ಎಸ್. ಸುಂದರೇಶ್ ಅವರು ಕಾರ್ಯಕರ್ತರು ಅಭಿಮಾನಿಗಳ ಜೊತೆ ಶಿವಮೊಗ್ಗ ನಗರದ ಸೂಡಾ ಕಚೇರಿ ಬಳಿ ತಮ್ಮ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಂಡರು. ಕಾರ್ಯಕರ್ತರು ಸಹ ಇನ್ನಷ್ಟು ಎತ್ತರಕ್ಕೆ ರಾಜಕೀಯ ಜೀವನ ಬೆಳೆಯಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ ಹಾರೈಸಿದರು. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು ವಿಶೇಷ. ಇತ್ತೀಚೆಗೆ ಏಷ್ಯಾ ಕಪ್ನಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೆದಿತ್ತು. ಈ ಪಂದ್ಯದಲ್ಲಿ ಭಾರತ ತನ್ನ ಎದುರಾಳಿ ಪಾಕಿಸ್ತಾನಕ್ಕೆ ಪಂದ್ಯದ ನಂತರ ಕೈ ಕುಲುಕೋಕೆ ನಿರಾಕರಿಸಿತ್ತು. ಈ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಸಿಸಿಐ ಹಣದ ಆಸೆಗೆ ಅಮಿತ್ ಶಾ ಮಗ ಜೈ ಶಾ ಕ್ರಿಕೆಟ್ ಆಡಲು ಸೂಚನೆ ಕೊಟ್ಟಿದ್ದಾರೆ. ಈ ರೀತಿಯ ಕೆಲಸಕ್ಕೆ ಕಾಂಗ್ರೆಸ್ ಖಂಡನೆ ಮಾಡುತ್ತೆ. ಕ್ರಿಕೆಟ್ ಆಟಗಾರರಿಗೆ ಮುಜುಗರ ಕೆಲಸ ಮಾಡಿದ್ದಾರೆ ಅಂತ ಪ್ರಸನ್ನಕುಮಾರ್ ಆರೋಪಿಸಿದರು. ಪಾಕಿಸ್ತಾನದ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಾಯಿದೆ. ಏನು ನಮ್ಮ ಕ್ರಿಕೆಟಿಗರು ಒತ್ತಡದ ಮೇಲೆ ಕ್ರಿಕೆಟನ್ನು ಆಡಿದ್ದಾರೆ ಪಾಕಿಸ್ತಾನದ ವಿರುದ್ಧ. ಯಾಕೆಂತ ಹೇಳಿದರೆ ನಾವೆಲ್ಲ ಗಮನಿಸಿದ್ದೀವಿ, ನಮ್ಮ ಭಾರತದ ನಾಯಕ ಆ ನಾಯಕನಿಗೆ, ಪಾಕಿಸ್ತಾನದ ನಾಯಕನಿಗೆ ಹಸ್ತಲಾಘವವನ್ನು ಸಹ ಮಾಡದೇ ಇರೋಂಥ ಮಟ್ಟದಲ್ಲಿ ಇವತ್ತು ನಡೆದಿದೆ. ಇದು BCCIನವರು ಮಾಡಿರೋಂಥ ಕ್ರಿಕೆಟ್ ಮಾಡಿರೋಂಥದ್ದು ಆಯೋಜನೆ ಮಾಡಿರೋಂಥದ್ದು ಕೆಲಸ. ಈ ಆಯೋಜನೆ ಮಾಡಿದವರು ಯಾರು BCCI ಅಂತ ಹೇಳಿದ್ರೆ ನಮ್ಮ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರ ಮಗ ಜಯಂತ್ ಶಾ ಅವರ ಇದೆ. ಇವರು ಜಯಂತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಇವ್ರಿಗೆ ಏನು ಅಂತ ಹೇಳಿದ್ರೆ ಈ ಕಡೆ ಭಾರತ ಪಾಕಿಸ್ತಾನದ ವಿರುದ್ಧ ಮಾತಾಡೋದು ಬೇರೆ ಥರ, ಇವರು ಕೃತ್ಯ ಮಾತ್ರ ಬೇರೆ ಥರ.
ಹಣದ ಆಮಿಷಕ್ಕೋಸ್ಕರ ಈ ಒಂದು ಕ್ರಿಕೆಟನ್ನು ಆಡಿಸಿದ್ದಾರೆ. ಅವತ್ತು ನಿಲ್ಲಿಸ್ಬೋದಿತ್ತು. ಹಿಂದೆ ಸಹ ಶ್ರೀಲಂಕಾ ವಿರುದ್ಧ ಇದೇ ಥರ ಆದಾಗ ಶ್ರೀಲಂಕಾ ವಿರುದ್ಧ ಕ್ರಿಕೆಟನ್ನು ಆಡಿಸೋಂಥ ಕೆಲಸ ಮಾಡಲಿಲ್ಲ. ಇವತ್ತು ಈ ಕೆಲಸವನ್ನು ಮಾಡಿ ಇವತ್ತು ಜಯಂತ್ ಶಾ ಅವ್ರಿಗೇನು ಅಮಿತ್ ಶಾ ಅವ್ರ ಮಗ ಆಗಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಇಲ್ಲದೇ ಇವತ್ತು ಕ್ರಿಕೆಟ್ ಆಡಿಸೋಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತೆ. ಈ ಥರ ಮಾಡಬಾರ್ದಿತ್ತು. ನಮ್ಮ ಕ್ರಿಕೆಟ್ ಆಟಗಾರರಿಗೆ ಮುಜುಗರ ತರೋಂಥ ಕೆಲಸವನ್ನು ಈ BCCI ಮಾಡಿದೆ. ಇಂಡಿಯಾ ಪಾಕಿಸ್ತಾನದ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಾಯಿದೆ. ಏನು ನಮ್ಮ ಕ್ರಿಕೆಟಿಗರು ಒತ್ತಡದ ಮೇಲೆ ಕ್ರಿಕೆಟನ್ನು ಆಡಿದ್ದಾರೆ ಪಾಕಿಸ್ತಾನದ ವಿರುದ್ಧ. ಯಾಕೆಂತ ಹೇಳಿದರೆ ನಾವೆಲ್ಲ ಗಮನಿಸಿದ್ದೀವಿ, ನಮ್ಮ ಭಾರತದ ನಾಯಕ ಆ ನಾಯಕನಿಗೆ ಪಾಕಿಸ್ತಾನದ ನಾಯಕನಿಗೆ ಹಸ್ತಲಾಘವನ್ನು ಸಹ ಮಾಡದೇ ಇರೋಂಥ. ಶಿವಮೊಗ್ಗ ದಸರಾ ಕಾರ್ಯಕ್ರಮ ಆರಂಭವಾಗಲಿಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಅಷ್ಟರಲ್ಲಾಗಲೇ ದಸರಾದ ಹಲವು ಚಟುವಟಿಕೆಗಳು ಶಿವಮೊಗ್ಗ ನಗರಾದ್ಯಂತ ಅಲ್ಲಲ್ಲೇ ನಡೀತಾ ಇವೆ. ಶಿವಮೊಗ್ಗದ ಕಾಲೇಜುಗಳಲ್ಲಿ ರಂಗ ಉಪನ್ಯಾಸ ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ರಂಗ ದಸರಾ ಸಮಿತಿಯು ನಗರದ ಕುವೆಂಪು ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ರಂಗ ಕಲಾವಿದ ಡಾಕ್ಟರ್ HS ನಾಗಭೂಷಣ್ ಅವರು ಗ್ರೀಕ್ ರಂಗಭೂಮಿ ಕುರಿತು ಮಾತನಾಡಿದರು. ಗ್ರೀಕ್ ರಂಗಭೂಮಿ ಅತ್ಯಂತ ವಿಶಿಷ್ಟವಾಗಿದ್ದು ಭವ್ಯತೆಯಲ್ಲಿ, ನಾಟಕೀಯತೆಯಲ್ಲಿ ಇಂದಿಗೂ ಮಹತ್ವದ್ದಾಗಿದೆ. ಹಲವು ಕೃತಿಗಳು ಇಂದಿಗೂ ಸಹ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ರಂಗದ ಮೇಲೆ ನಿರಂತರ ಬರ್ತನೆ ಇವೆ. ಇದೇ ಅದರ ಪ್ರಾಮುಖ್ಯತೆಯನ್ನು ಸೂಚಿಸುತ್ತೆ ಅಂತ ಹೇಳಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಧು ಅಧ್ಯಕ್ಷತೆ ವಹಿಸಿದರು. ಕರ್ನಾಟಕ ನಾಟಕ ಅಕಾಡೆಮಿ ಜಿಲ್ಲಾ ಸಂಚಾಲಕ ಗಣೇಶ್ ಕೆಂಚನಲ, ಉಪನ್ಯಾಸಕ ಪ್ರಕಾಶ್ ಉಪಸ್ಥಿತರಿದ್ದರು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿವಿಧ ರಂಗ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದೆ. ಮಧುನಾಯಕ್ ಅವರು ಇಲ್ಲೇ ಇದ್ದಾರೆ, ಮಹಾನಗರ ಪಾಲಿಕೆಯ ಇಂಜಿನಿಯರ್ ಹೌದು, ನಮ್ಮ ಈ ರಂಗದಸರಾ ಸಮಿತಿಯ ಸದಸ್ಯ ಸಂಚಾಲಕರು ಹೌದು, ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ರಂಗಮಂದಿರ ಇರ್ಬೋದು, ಶಿವಮೊಗ್ಗ ನಗರದ ಬೇರೆ ಬೇರೆ ಭಾಗಗಳಲ್ಲಿರ್ಬೋದು, ದಾಖಲಿಟ್ಟು ಶಿವಮೊಗ್ಗ ನಗರಾದ್ಯಂತ ಕಾಲೇಜುಗಳಿರ್ಬೋದು ಶಿವಮೊಗ್ಗ ಆರಂಭಗೊಳ್ತು. 2013ರಿಂದ ಮಹಾನಗರ ಪಾಲಿಕೆಯ ಜೊತೆಗೂಡಿ ವಿಶೇಷವಾಗಿ ಮಹಾನಗರ ಪಾಲಿಕೆಯ ಹಾಗೆಯೇ ಡಾಕ್ಟರ್ ಗಣೇಶ್ ಆರ್ ಕೆಂಚನಾಳ್ ನಾಟಕ ಅಕಾಡೆಮಿ ಹಾಗೆಯೇ ವಿವಿಧ ರಂಗ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದೆ. 2010 ನೀವು ಏನು ಇಷ್ಟಪಟ್ಟರು ಅದು ಟೈಪ್ ಅಂತ ಡ್ರಾಮಾ. ಅದರಲ್ಲಿ ಒಂದು 4 ಟೈಪ್ ಬರುತ್ತೆ, ಭಾಳ ಸಿಂಪಲ್ ಆಗಿದೆ, ಓದಿ ಕೇಳಿ. ಅವನು ಹೇಳ್ತಾನೆ ಇದೇ ಕಾನ್ಸೆಪ್ಟ್ ಬೇರೆ ರೀತಿಯಲ್ಲಿ. ಆಲ್ ದ ವರ್ಲ್ಡ್ ಈಸ್ ಎ ಸ್ಟೇಜ್. ಯಾವುದು ಸ್ಟೇಜ್? ನಾವು ಕೊಡ್ತೀವಿ ಇದಲ್ಲ. ಆಲ್ ದ ವರ್ಲ್ಡ್ ಈಸ್ ಎ ಸ್ಟೇಜ್. ಅದು ಅದ್ಭುತ. ಈ ಭೂಮಿಯ ಒಂದು ರಂಗಭೂಮಿ, ಅದೇ ಒಂದು ದೊಡ್ಡ ಸ್ಟೇಜ್. ಏನಂತಲ್ಲಿ and all the men and women merely players. merely ಅಂದ್ರೆ ಏನಂತ ಕೇವಲ ನಾವು ಗಂಡಸರು ಹೆಂಗಸರು ಅಂತ ಕೂಗಾಡ್ತಾ ಇದ್ದೀವಿ, ನಾವೆಲ್ಲ ಏನು ಯಕಶ್ಚಿತ್ ನಟರು ಅಷ್ಟೇ. ನಾವು merely players. ನಾವು ಈಗ ಗಣೇಶ್ ಕೆಂಚನಾಳ್ ಅವರು ರಂಗ ನಿರ್ದೇಶಕ, ಅವರು ನಿರ್ದೇಶನ ನಾಟಕ ಮಾಡಿದ್ದೀನಿ.
ನನಗೆ ಏನೇನೋ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅದು ಅವ್ರು ಬಿಡ್ತಾ ಇರಲಿಲ್ಲ. ಇಲ್ಲ ನೀವು ಹೀಗೆ ಮಾಡಬೇಕು ಸರ್ ಅಂತ ಹೇಳ್ತಾ ಇದ್ದೆ. ನಾನು ಹೇಗೆ ಮಾಡಬೇಕು ಅವರ ಕಲ್ಪನೆ ತಕ್ಕಂತೆ ನಾನು ಮಾಡಬೇಕು. ನನ್ನ ಫ್ರೀಡಮ್ ಏನು ಲಿಮಿಟೆಡ್ ಆಸ್ ಎನ್ ಆರ್ಟಿಸ್ಟ್. ನಾವೇನು ಐ ನಿಯರ್ಲಿ ಎ ಪ್ಲೇಯರ್. ನಾನು ಆಟ ಆಡ್ಸೋದು ನಾನು ನಿರ್ದೇಶಕ. ಸ್ವಲ್ಪ ಮೇಲ್ಕೋಗಿ ಅದು ದೇವರು ಇರ್ಬೋದು, ಅವನು ನಿರ್ದೇಶಕ. ನಮಗೆ ಅವನು ಹೇಳಿದ್ರು ನಾವು ಕೇಳಿದೆ, ಸರ್ ನನ್ನ ಹಣೆ ಬರ ಸರ್ ಇನ್ನು ನನಗೆ ಗಂಡ ಆಗಿ ಸಿಕ್ಕ, ಏನು ಮಾಡೋಣ ಈಗ? ಯಾವ ಪ್ರಾಚಾರ ಸರ್ ನನ್ನ ಮಗಳು ನನ್ನ ಮಾತೇ ಕೇಳೋದಿಲ್ಲ ಸರ್. ಈ ಸ್ಟೂಡೆಂಟ್ಸ್ ಇದಾರಲ್ಲ ಈಗಿನ ಕಾಲದಲ್ಲಿ ಅದ್ಭುತ ಸರ್. ಅವ್ರಿಗೆ ಏನು ಮೊಬೈಲ್ ಬಿಟ್ಟರೆ ಪ್ರಪಂಚನೇ ಇಲ್ಲ. ಅವ್ರಿಗೆ ಪಾಠ ಕೇಳಬೇಕು, ಒಳ್ಳೆ ಕೆಲಸ ಮಾಡಬೇಕು, ಇಲ್ಲ ಕೇಳಲೇ ಬೇಡಿ ಸರ್, ಮುಗೋಯ್ತಾರೆ. ಅಂದರೆ ಹುಷಾರಾಗಿ ಹೇಳ್ಬಿಟ್ಟಿದ್ರೆ ಯಾಕೆ ಆಟ ಆಗಿದ್ದಾರೆ? Whom do you blame? Do you blame the politicians? Do you blame the parents? Do you blame the society? ಯಾಕೆ ಕಾರಣ? ಬದಲಾವಣೆಗಳು ಆಗ್ತಾ ಇದೆಯಲ್ಲ. ಸೊ ಈ ರೀತಿ ವಿಶಾಲವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ವಿ ಆರ್ ಆಲ್ ನಿಯರ್ಲಿ ಪ್ಲೇಯರ್ಸ್. ನೀವು ಏನು ಇಷ್ಟಪಟ್ಟರು ಅದು ಟೈಪ್ ಆಫ್ ದ ಡ್ರಾಮಾ. ಅದರಲ್ಲಿ ಒಂದು 4 ಟೈಪ್ ಬರುತ್ತೆ, ಭಾಳ ಸಿಂಪಲ್ ಆಗಿದೆ. ಓದಿ ಕೇಳಿ. ಅವನು ಹೇಳ್ತಾನೆ ಇದೇ ಕಾನ್ಸೆಪ್ಟ್ ಬೇರೆ ರೀತಿಯಲ್ಲಿ, ಆಲ್ ದ ವರ್ಲ್ಡ್ ಈಸ್ ಎ ಸ್ಟೇಜ್. ಯಾವುದು ಸ್ಟೇಜ್? ನಾವು ಇದಲ್ಲ. ಆಲ್ ದ ವರ್ಲ್ಡ್ ಈಸ್ ಎ ಸ್ಟೇಜ್. ಅಪ್ಪ ಅದ್ಭುತ. ಈ ಭೂಮಿಯ ಒಂದು ರಂಗಭೂಮಿ, ಅದೇ ಒಂದು ದೊಡ್ಡ ಸ್ಟೇಜ್. ಏನಾಗುತ್ತಲ್ಲಿ? ಅಂಡ್ ಆಲ್ ದ ಮೆನ್ ಅಂಡ್ ವುಮೆನ್ ಮಿಯರ್ಲಿ ಪ್ಲೇಯರ್ಸ್. ಮಿಯರ್ಲಿ ಅಂದ್ರೆ ಏನಂತ? ಕೇವಲ ನಾವು ಗಂಡಸರು ಹೆಂಗಸರು ಅಂತ ಕೂಗಾಡ್ತಾ ಇದ್ದೀವಿ. ನಾವೆಲ್ಲ ಏನು ಯಕಶ್ಚಿತ್ ನಟರು ಅಷ್ಟೇ. ನಾವು ಮಿಯರ್ಲಿ ಪ್ಲೇಯರ್ಸ್. ನಾವು ಈಗ ಗಣೇಶ್ ಚಂದಾಲ್ ಅವರು ರಂಗ ನಿರ್ದೇಶಕ, ಅವ್ರ ನಿರ್ದೇಶನ ನಾಟಕ ಮಾಡಿದ್ದೀನಿ. ನನಗೆ ಏನೇನೋ ಅನಿಸ್ತದೆ, ನಾನು ಆ ಪಾತ್ರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅದು ಅವ್ರು ಬಿಡ್ತಾ ಇರಲಿಲ್ಲ. ಇಲ್ಲ ನೀವು ಹೀಗೆ ಮಾಡಬೇಕು ಸರ್ ಅಂತ ಹೇಳ್ತಾ ಇದ್ದೆ. ನಾನು ಹೇಗೆ ಮಾಡಬೇಕು ಅವರ ಕಲ್ಪನೆ ತಕ್ಕಂತೆ ನಾನು ಮಾಡಬೇಕು. ನನ್ನ ಫ್ರೀಡಮ್ ಏನು ಲಿಮಿಟೆಡ್ ಆಸ್ ಎನ್ ಆರ್ಟಿಸ್ಟ್. ನಾವೇನು ಐ ನಿಯರ್ಲಿ ಎ ಪ್ಲೇಯರ್. ನಾನು ಆಟ ಆಡ್ಸೋದು ನಾನು ನಿರ್ದೇಶಕ. ಸ್ವಲ್ಪ ಮೇಲ್ಕೋಗಿ ಅದು ದೇವರು ಇರ್ಬೋದು, ಅವನು ನಿರ್ದೇಶಕ. ನಮಗೆ ಅವನು ಹೇಳಿದ್ರು ನಾವು ಕೇಳಿದೆ, ಸರ್ ನನ್ನ ಹಣೆ ಬರ ಸರ್ ಇನ್ನು ನನಗೆ ಗಂಡ ಆಗಿ ಸಿಕ್ಕ, ಏನು ಮಾಡೋಣ ಈಗ? ಯಾವ ಪ್ರಾಚಾರ ಸರ್ ನನ್ನ ಮಗಳು ನನ್ನ ಮಾತೇ ಕೇಳೋದಿಲ್ಲ ಸರ್. ಈ ಸ್ಟೂಡೆಂಟ್ಸ್ ಇದಾರಲ್ಲ ಈಗಿನ ಕಾಲದಲ್ಲಿ ಅದ್ಭುತ ಸರ್. ಅವ್ರಿಗೆ ಏನು ಮೊಬೈಲ್ ಬಿಟ್ಟರೆ ಪ್ರಪಂಚನೇ ಇಲ್ಲ. ಅವ್ರಿಗೆ ಪಾಠ ಕೇಳಬೇಕು, ಒಳ್ಳೆ ಕೆಲಸ ಮಾಡಬೇಕು, ಇಲ್ಲ ಕೇಳಲೇ ಬೇಡಿ ಸರ್, ಮುಗೋಯ್ತಾರೆ. ಅಂದರೆ ಹುಷಾರಾಗಿ ಹೇಳ್ಬಿಟ್ಟಿದ್ರೆ ಯಾಕೆ ಆಟ ಆಗಿದ್ದಾರೆ? Whom do you blame? Do you blame the politicians? Do you blame the parents? Do you blame the society? ಯಾಕೆ ಕಾರಣ? ಬದಲಾವಣೆಗಳು ಆಗ್ತಾ ಇದೆಯಲ್ಲ. ಸೊ ಈ ರೀತಿ ವಿಶಾಲವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ವಿ ಆರ್ ಆಲ್ ನಿಯರ್ಲಿ ಪ್ಲೇಯರ್ಸ್. ನೀವು ಏನು ಇಷ್ಟಪಟ್ಟರು ಅದು ಟೈಪ್ ಆಫ್ ದ ಡ್ರಾಮಾ. ಅದರಲ್ಲಿ ಒಂದು 4 ಟೈಪ್ ಬರುತ್ತೆ, ಭಾಳ ಸಿಂಪಲ್ ಆಗಿದೆ. ಓದಿ ಕೇಳಿ. ಅವನು ಹೇಳ್ತಾನೆ ಇದೇ ಕಾನ್ಸೆಪ್ಟ್ ಬೇರೆ ರೀತಿಯಲ್ಲಿ, ಆಲ್ ದ ವರ್ಲ್ಡ್ ಈಸ್ ಎ ಸ್ಟೇಜ್. ಯಾವುದು ಸ್ಟೇಜ್? ನಾವು ಇದಲ್ಲ. ಆಲ್ ದ ವರ್ಲ್ಡ್ ಈಸ್ ಎ ಸ್ಟೇಜ್. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ಮಲೆನಾಡಿನ ಜನರೇ ಎಚ್ಚರಿಕೆ ವಹಿಸಿ. ಶಿವಮೊಗ್ಗದಲ್ಲಿ ಚಡ್ಡಿ ಗ್ಯಾಂಗ್ ಮತ್ತೆ ಪ್ರತ್ಯಕ್ಷ ಆಗಿದೆ. ತಡರಾತ್ರಿ ಮನೆಗೆ ನುಗ್ಗಿರುವ ಈ ಚಡ್ಡಿ ಗ್ಯಾಂಗ್ ಮತ್ತೆ ಆತಂಕವನ್ನು ಮೂಡಿಸಿದೆ. ಶಿವಮೊಗ್ಗದ ಜ್ಯೋತಿ ನಗರದಲ್ಲಿ ಕಿಟಕಿಯ ಮೂಲಕ ಮನೆ ಪ್ರವೇಶ ಮಾಡಿರುವ ಈ ಗ್ಯಾಂಗ್ ಮತ್ತೆ ನಾಗರಿಕರಲ್ಲಿ ಹೆದರಿಕೆಯನ್ನು ಹುಟ್ಟಿಸ್ತಾ ಇದೆ. 5 ಜನರ ತಂಡದಿಂದ ಈ ಕೃತ್ಯ ನಡೆದಿದೆ. ಜ್ಯೋತಿ ನಗರದ ಜಾನ್ ಎಂಬುವರ ಮನೆಗೆ ಈ ಗ್ಯಾಂಗ್ ನುಗ್ಗಿದ್ದು, ಈ ಸಂಬಂಧ ಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ದೃಶ್ಯಾವಳಿ ಕನ್ನಡ ಮೀಡಿಯಂಗೆ ಲಭ್ಯವಾಗಿದೆ. ರಾತ್ರಿ ಸುಮಾರು 2:25 ವೇಳೆಗೆ ಜಾನ್ ಅವರ ಮನೆಗೆ ಈ ಗ್ಯಾಂಗ್ ನುಗ್ಗಿದೆ. 3:45 ಮನೆಯಲ್ಲಿ ಶೋಧ ನಡೆಸಿದೆ. ಆದರೆ ಮನೆಯಲ್ಲಿ ಏನೂ ಸಿಕ್ಕಿಲ್ಲ, ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಸದಸ್ಯರು ರೂಮ್ನಿಂದ ಹೊರಗೆ ಬಂದಿಲ್ಲ. ಕೂದಲೆಳೆಯ ಅಂತರದಲ್ಲಿ ಈ ಮನೆಯ ನಿವಾಸಿಗಳು ಈ ಚಡ್ಡಿ ಗ್ಯಾಂಗ್ನಿಂದ ಬಚಾವಾಗಿದ್ದಾರೆ. ಶಿವಮೊಗ್ಗ ನಗರದ ಜ್ಯೋತಿ ನಗರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ತಡರಾತ್ರಿ 2:25 ಕಿಟಕಿಯಿಂದ ಮನೆಯೊಳಗೆ ನುಗ್ಗಿದೆ ಈ ಗ್ಯಾಂಗ್. ಮನೆಯವರು ಇದ್ರು ಒಳಗೇನೆ, ಅವರು ಒಂದು ಕೋಣೆಯಲ್ಲಿದ್ದರು. 2:25ರಿಂದ 3:45 ಸರಿಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಮನೆಯಲ್ಲಿ ಶೋಧ ಮಾಡಿದೆ ಈ ಗ್ಯಾಂಗ್. ಮತ್ತೆ ವಾಪಸ್ ಬಂದಿದ್ದಾರೆ, ಏನೂ ಕೈಗೆ ಸಿಕ್ಕಿಲ್ಲ. ಆ CCTV ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಆ ಗ್ಯಾಂಗ್ನ ಸದಸ್ಯರು ಕಾಣಿಸ್ತಾ ಇದ್ದಾರೆ ಈ ದೃಶ್ಯಾವಳಿಗಳಲ್ಲಿ. ಈ ಸಂಬಂಧ ಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಗ್ಯಾಂಗ್ನ ಹೆಡೆಮುರಿ ಕಟ್ಟಲಿಕ್ಕೆ ಪೊಲೀಸರು ಸಹ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಗ್ಯಾಂಗ್ ಕೈವಶ ಆಗಲಿ, ಪೊಲೀಸರು ಇವರ ಹಾವಳಿಯನ್ನು ನಿಯಂತ್ರಣ ಮಾಡಲಿ ಅಂತೇಳಿ ನಾಗರಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಶಿವಮೊಗ್ಗದ ಜ್ಯೋತಿ ನಗರ ಬಡಾವಣೆಯಲ್ಲಿ ನಡೆದಂಥ ಘಟನೆ. ಇದು ಕಿಟಕಿಯ ಮೂಲಕ ಒಳಗೆ ಹೋಗಿದ್ದಾರೆ. ನೋಡಿ ಆ ದೃಶ್ಯಾವಳಿಗಳನ್ನು. ಟವಲ್ ಕಟ್ಕೊಂಡಿರೋದು. ಇಲ್ಲ ಇಲ್ಲ ಹೋಗಿಲ್ಲ ಅಂಕಲ್. ಮತ್ತೆ ಅವ್ರು ಜಯಪ್ ಅಂಕಲ್ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಈ ಕಡೆಯಿಂದ ಬರ್ತಾರೆ. ನೋಡ್ಕೊಂಡ್ ಬಂದಿದ್ದು ಒಂದು ಕಡೆ. ಜಯಪ್ಪ ಅಂಕಲ್ ಮನೆ ತನಕ ಹೋಗಿ ಆಮೇಲೆ ಈ ಕಡೆ ಬರ್ತಾರೆ ಈ ಮನೆಗೆ. ಇವನ್ನ ಇಲ್ಲಿ ಇದು ಮಾಡಕ್ ಬಿಟ್ಟಿದ್ದಾರೆ, ವಾಚ್ ಮಾಡಕ್ಕೆ. ಅನೋಂಟಿ ಮನೆ ಹತ್ರ ಬಂದಿದ್ದು. ಒಬ್ಬ ಅಲ್ಲೇ ನಿಂತ್ಕೊಂಡಿದ್ದಾನೆ. ಈ ಗಿಡ ಇಲ್ಲಿ ಚೆಂದ ಕಾಣೋದು. ಇನ್ನೂ ಚೆನ್ನಾಗಿ ಕಾಣೋದು. ಸುಮಾರು ತಲೆ ಹೊಡೆ ಮತ್ತೆ ವಾಪಸ್ ಬಂದವನೊಬ್ಬ. ಒಂದು ಇನ್ನೊಬ್ಬ ಬಂದ. 12 ಈಗ ಹೋಗಿದ್ದು 2 ಇಲ್ಲ ಆಂಟಿ, ಅದು 2 ಹಿಂಗಡೆ ಇರೋ 2 ಇಬ್ರು ಈ ಕಡೆ ಹೋದ್ರು. ಇನ್ನಿಬ್ರು ಅಲ್ಲೇ ಇದಾರೆ. ಇನ್ನೊಬ್ಬ ಬಂದ ನೋಡ್ರಿ ಈಗ. ಇದು 2 ಫಸ್ಟ್ ಹೋಗೋದು, ಇದು 3. ಇವನು ಹೋಗಿದ್ದು ಇದು 3. ನಂದೇ ಮನೆಗೆ ಈಗ ಒಂದು ಕ್ಲಿಪ್ಸ್ ಕಳ್ಸ್ಕೊಡ್ತೀನಿ. ಡೀಟೇಲ್ ಏನಿಲ್ಲ. ಬಾಬಣ್ಣವ್ರ ಮನೆ ಹೆಸರು ಅಂತ? ಬಾಬಣ್ಣನ ಹೆಸರು ಜಾನ್ ಅಂತ. ಜಾನ್ ಅಂತ ರಾತ್ರಿ
ಮನೇಲಿ ಯಾರು ಇದ್ದಿಲ್ವಾ ಸರ್? ಈ ಕಡೆ ಪಕ್ಕದ ರೂಮಲ್ಲಿ ನಮ್ಮ ತಮ್ಮ ಇದ್ದ, ಆ ಕಡೆ ನಮ್ಮ ದೊಡ್ಡಮ್ಮವ್ರು ಮಲಗಿದ್ದಾರೆ. ಅಲ್ಲಿ ಬಿಚ್ಚಿ ಇಲ್ಲಿಟ್ಟಿದ್ದಾರೆ. ಹಾಂ, ಇಲ್ಲಿಟ್ಟಿದ್ದಾರೆ. ಮನೇಲಿ ಇದ್ರಿ ನೀವು? ಮನೇಲಿ ಎಚ್ಚರಿಕೆ ಆಗಿಲ್ಲ? ಎಚ್ಚರಿಕೆ ಆಗಿಲ್ಲ. ಎಲ್ಲ ಕಾಲಿಂಗ್ ಕೊಡ್ತಾ? ಎಷ್ಟು ಜನ ಇದೆ ಸರ್ ಅವರು? 4 ಜನ. ಅಲ್ಲೂ ಇದೆ ನೋಡಿ, ಅಲ್ಲಿಂದ ಬಂದಿದ್ದಾರೆ. ಎಲ್ಲ ಹತ್ತಿರದ ಹತ್ತಿರೋದು, ಆ ಕಡೆಯಿಂದ ಹತ್ತಿರೋದು ಮತ್ತೆ ಹೆಜ್ಜೆ ಇದೆ. ಹಾರಿದ್ದಾರೆ, ಇಲ್ಲಿಂದ ಹಾರಿದ್ದಾರೆ, ಆ ಕಡೆಯಿಂದ ಈ ಕಡೆ ಹಾರಿದ್ದಾರೆ. CCTV ತಕ್ಕೋಬೇಕು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಟ ದರ್ಶನ್ಗೆ ಜೈಲಿನಲ್ಲಿ ನರಕ ದರ್ಶನ. ಹೆಚ್ಚುವರಿ ಹಾಸಿಗೆ ದಿಂಬು ನೀಡದ ಆರೋಪ. ಸೆಪ್ಟೆಂಬರ್ 19ಕ್ಕೆ ಆದೇಶ ಕಾಯ್ದಿರಿಸಿದ CCH ಕೋರ್ಟ್. ನಿಷೇಧದ ಹೊರತಾಗಿಯೂ ಈದ್ ಮಿಲಾದ್ ಗಣೇಶನ ಹಬ್ಬದಲ್ಲಿ ಡಿಜೆ ಬಳಕೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರೋಬ್ಬರಿ 55 ಪ್ರಕರಣ ದಾಖಲು. ಮತ್ತೆ ಸೆಪ್ಟೆಂಬರ್ 30ರವರೆಗೆ ಡಿಜೆ ನಿಷೇಧ ಮುಂದುವರೆಸಿದ DC. ರಾಜ್ಯದಲ್ಲಿ ಮುಂದುವರೆದ ಗಜಪಡೆ ದಾಳಿ. ಬೇಲೂರು ತಾಲೂಕಿನ ಮಲಸಾವರ ಗ್ರಾಮದಲ್ಲಿ ಆನೆಗಳ ಆರ್ಭಟ. ಸುತ್ತಲಿನ ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.